ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫಿಗೆ. ಗೈಸ್, ಏನಂತಂದ್ರೆ ಇವತ್ತು ನಾನೊಂದು ಚಾಲೆಂಜ್ ಮಾಡ್ತಿದ್ದೀನಿ. ಅದೇನಂತಂದ್ರೆ ಅದೇ ಸ್ಪೈಸಿ ನೂಡಲ್ಸ್ ಚಾಲೆಂಜ್. ಹಂಗಾಗಿ ಆ ನೂಡಲ್ಸ್ನ ತರೋದಕ್ಕೋಸ್ಕರ ನಾನೀಗ ಶಾಪಿಗೆ ಹೋಗ್ತಾ ಇದ್ದೀನಿ. ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ ಗೈಸ್. ನಾನೇ ಲೊಕೇಶನ್ ಇದೆ 3 ಹತ್ರ ಬಂದಿದ್ದೀನಿ. ಇಲ್ಲಿ ಹೋಗೋಣ, ಚೆಕ್ ಮಾಡೋಣ ಸಿಗುತ್ತಾ ಇಲ್ವೋ ನೂಡಲ್ಸ್ ಏನಾದ್ರು. ಅದು ಅಂದರೆ ಕೊರಿಯನ್ ಸ್ಪೈಸಿ ನೂಡಲ್ಸ್ ಅಂತೇನೋ ಬರುತ್ತಲ್ಲ, ಅದನ್ನ ಟ್ರೈ ಮಾಡೋಣ ಅಂತೆ. ಅದು ಮತ್ತು ನಾರ್ಮಲ್ ನೂಡಲ್ಸ್ನ ಕಂಪೇರ್ ಮಾಡಿ ಸ್ಪೈಸಿನೆಸ್ ಟೆಸ್ಟ್ ಮಾಡೋಣ. ಬಸ್ ನಾನು ಎಷ್ಟೋ ಸರಿ ಲಿಫ್ಟಿಗೆ ಬರ್ತೀನಿ, ಬಟ್ ಲಿಫ್ಟ್ನ ನೀಟಾಗಿ ಆಪ್ರೇಟ್ ಮಾಡೋಕ್ಕೆ ಬರಲ್ಲ. ಅದು ಎಷ್ಟು ಪ್ರೈಸ್ ಇರುತ್ತೋ ನೂಡಲ್ಸಿಂದು ಗೊತ್ತಿಲ್ಲ. 150 ರೂಪಾಯಿ ಇಟ್ಕೊ ಬಂದಿದ್ದೀನಿ ಜೋಬಲ್ಲಿ ಅಷ್ಟೇ. ಅಷ್ಟು ಬಿಟ್ಟರೆ 1 ರೂಪಾಯಿ ಇಟ್ಕೊ ಬಂದಿಲ್ಲ. ಚೆಕ್ ಮಾಡೋಣ ಎಷ್ಟು ರೂಪಾಯಿ ಇರುತ್ತಂತ. ನೂಡಲ್ಸ್ ಬಸ್ ಎಷ್ಟಿರುತ್ತೆ ಅದ್ರ ಪ್ರೈಸು ಒಂಚೂರು ನಂಗೆ ಐಡಿಯಾನೇ ಇಲ್ಲ. ಗೈಸ್ ಅದು ರ್ಯಾಂಡಮಾಗಿ ಬರ್ತಿದ್ದೀನಿ. ಜೋಬಲ್ಲಿ ಕರೆಕ್ಟು ತೋರಿಸ್ಬಿಡ್ತೀನಿ ನೋಡಿ, ಎಕ್ಸಾಕ್ಟಾಗಿ ಕರೆಕ್ಟು. ದುಡ್ಡು ಮಾತ್ರ 140 ರೂಪಾಯಿ ಇಟ್ಕೊಂಬಂದಿದ್ದೀನಿ ಅಷ್ಟೇ ಅದು ತಗೊಳಕ್ಕೆ. ಎಕ್ಕಡೆ ಈ 140 ರೂಪಾಯಿಲೇ ಗೈಸ್ ತಗೊಂಡು ಹೋಗ್ಬೇಕು. ಅದ್ರ ಪ್ರೈಸು ಇಲ್ಲೇ ಇದೆ ನೋಡಿ, ಚಿಲ್ಲಿ ನೂಡಲ್ಸ್ ಅಂತ. ಖಾರ ಇರುತ್ತೆ ಏನು ಗೊತ್ತಿಲ್ಲ. ಇಲ್ಲಿದೆ ಗೈಸ್, ಇಲ್ಲಿ ಇದೆ ಆ ನೂಡಲ್ಸು. ಎಷ್ಟು ನನ್ನ ಪ್ರೈಸ್ ನೋಡೋಣ ಫಸ್ಟ್. ಇದ್ರದ್ದು 55 ರೂಪಾಯಿ ಕೊಡಿಸಿದ್ದು ನೋಡಿ. ಈ ಸಣ್ಣ ನೂಡಲ್ಸಿಗೆ 55 ರೂಪಾಯಿ ಅಂತೆ. ಕೊರಿಯನ್ ಚಿಕನ್ ನೂಡಲ್ಸ್. ಚಿಕನ್ ಅಲ್ಲ ಇದು, ನನಗೆ ಸ್ಪೈಸ್ ಚಿಕನ್ ಬೇಡ, ನನಗೆ ನಾರ್ಮಲ್ ಬೇಕು. ಚಿಕನ್ ನೂಡಲ್ಸ್ ಅಂತ ಬರೆದಿದ್ದು, ಚಿಕನ್ ಬೇಡ, ನಾರ್ಮಲ್ ಏನಾದ್ರು ಇದ್ರೆ ನೋಡೋಣ. ಇದೆಲ್ಲ ಇದ್ರದ್ದು ಸಾಸ್ ಇದೆ ಈ ಕಡೆನೇ ನೋಡೋಕೆ. ನಾನು ಇದು ಕೊರಿಯನ್ ಚಿಕನ್, ಇದು ಅಷ್ಟೇ ಚಿಕನಿಂದ. ನಾರ್ಮಲ್ ಎಲ್ಲಿ ಸಿಗುತ್ತೆ? ನಾರ್ಮಲ್ ಬೇಕಾಗಿದೆಯಲ್ಲ. ಹಾಟ್ ಆ್ಯಂಡ್ ಸ್ಪೈಸಿ ಇದು ಅಷ್ಟೇ. ತೆಗಿತಿದ್ದನ್ನು ಇಲ್ಲೊಂದಿದೆ ನೋಡಿ, ಚಿಕನ್ ವೆಜ್ ಫ್ಲೇವರ್ಡ್. ಇದೆಷ್ಟು ರೂಪಾಯಿ? ಇದು 50 ರೂಪಾಯಿ. ವೆಜ್ ಫ್ಲೇವರ್ ಇರೋದಕ್ಕೂ 50 ರೂಪಾಯಿ, ಚಿಕನ್ ಇರೋದಕ್ಕೂ 50 ರೂಪಾಯಿ ನೋಡಿ. ಇವೆರಡು ನೂಡಲ್ಸು ಒಂದೇ ಪ್ರೈಸ್ ಇರೋದ್ರಿಂದ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ, ನಾನ್ ವೆಜ್ಜಿಗೆ ಹೋಗ್ಬಿಡ್ತೀನಿ ವೆಜ್ಗಿಂತ. ಯಾಕಂದರೆ ವೆಜ್ಜು ಅಷ್ಟೇ ಪ್ರೈಸ್ ಇದೆ, 55 ಇದೆ. ಇಲ್ಲಿ ನೋಡಿ, ಒಂದೇ ಸಾಕು ಗೈಸ್, ಒಂದನ್ನೇ ಟೇಸ್ಟ್ ಮಾಡೋಣ. ಭಯ ಆಗುತ್ತಿಲ್ಲ ಅಂದರೆ ಏನಾರ ಖಾರ ಗೀರ ಆಗ್ಬಿಟ್ಟು ಏನಾರ ತೆಗಿರ್ಬಿಟ್ರೆ ಪ್ರಾಬ್ಲಮ್ಮು. ಹಾಗಾಗಿ ಒಂದೇ ತಗೊಂಡಿದ್ದೀನಿ. ಇದ್ರ ಜೊತೆ ಬೇರೆ ಏನಾದ್ರು ಬೇಕು ಅನ್ನೋದಾದ್ರೆ ಅದನ್ನು ತಗೊಳ್ಳೋಣ. ಮತ್ತು ಇಲ್ಲೊಂದಿದೆ, ಇದು ಸ್ಪೈಸಿ ಥರ ಹೇಳ್ತಿದ್ದಾರೆ, ಬಟ್ ಸ್ಪೈಸಿ ಇರುತ್ತಲ್ಲೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಚಿಲ್ಲಿ ನೂಡಲ್ಸ್ ಅಂತಿದೆ, ಟೇಸ್ಟಿ ಸ್ಪೈಸಿ. ಯಾವುದೇ ಇಂಗ್ರೀಡಿಯೆಂಟ್ಸಿಂದ ಮಾಡಿದರೆ ಇಲ್ಲಿ ನೋಡಿ, ಎಲ್ಲ ಮಸಾಲ ಇದೆಯಲ್ಲ ಐಟಮಿಂದ ಚಿಲ್ಲಿ ಹಾಕಿದ್ದಾರೆ, ಇದೆಲ್ಲ ಹಾಕಿದ್ದಾರೆ. ಬಟ್ ಏನಂದರೆ ಇದು ಯಾವ ಥರ ಇದೆ ಅಂದರೆ ಇದು ಸ್ವಲ್ಪ ಸ್ಪೈಸಿನೆಸ್ ಫೀಲ್ ಕೊಡ್ತಾಯಿದೆ ನೋಡೋಕ್ಕೇ. ಫೈರ್ ಹಾಕಿದ್ದಾರೆ ಇದಕ್ಕೆ, ಕೊರಿಯನ್ ಸ್ಲ್ಯಾಂಗಲ್ಲಿ ಏನೋ ಬರೆದಿದ್ದಾರೆ. ಬಟ್ ಬೇರೆ ಆಪ್ಷನ್ ಇಲ್ಲ. ನಾನು ಇದನ್ನೊಂದನ್ನೇ ತೊಗೊಂಡ್ಬಿಡೋಣ. ಇದನ್ನು ತೊಗೊಂಡೋಗ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡೋಣ. ಇದನ್ನು ಏನು ಮಾಡೋಣ, ಈಗ ಬಿಲ್ ಮಾಡಿಸೋಣ. ಬಿಲ್ ಮಾಡಿಸಿ ಮನೆ ಹತ್ರ ಒಂದು ತಗೊಬಂದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಇದನ್ನು ಟೆಸ್ಟ್ ಮಾಡೋಣ ಯಾವ ಥರ ಫೀಲ್ ಕೊಡುತ್ತೆ ಅಂತ. ಓಕೆ ಗೈಸ್, ಇದೊಂದು ಸರಿ ಮೆಟ್ರಲ್ಲಿ ಒಬ್ಬ ಹುಡುಗ ಹಾಕ್ಕೊಂಡಿದ್ದು ನನ್ನ ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ. ಈ ಟಿ ಶರ್ಟ್ನ, ಈ ಟಿ ಶರ್ಟು ಇಲ್ಲಿದೆ ನೋಡಿ. ನಾನು ಹುಡುಕ್ದಾಗ ಇದನ್ನು ತಗೊಳ್ಬೇಕು ಅಂದ್ಕೊಂಡಾಗ ಎಲ್ಲೂ ಸಿಕ್ಕಲೇ ಇಲ್ಲ. ಬಟ್ ಈಗ ನನ್ನ ಹತ್ರ ದುಡ್ಡಿಲ್ಲ, ಬಟ್ ಟಿ ಶರ್ಟ್ ಇದೆ. ಅವತ್ತು ನಿಮಗೆ ಮಾಲಿಂದು ವೀಡಿಯೋದ ಒಂದು ಶಾಪಿಂಗ್ ಹೋಗಿದಾಗ ತಗೊಂಡಿದ್ನಲ್ಲ, ಆ ಟೈಮಲ್ಲಿ ಇದನ್ನೆಲ್ಲ ಹುಡುಕ್ತೆ ಸಿಕ್ಕಲಿಲ್ಲ. ಅವಾಗ ದುಡ್ಡಿತ್ತು, ಬಟ್ಟೆ ಇರಲಿ ಸಿಗಲಿಲ್ಲ ನನಗೆ. ಇವಾಗ ಬಟ್ಟೆ ಸಿಕ್ತು, ಜೋಬಲ್ಲಿ ಕಾಸಿಲ್ಲ. ಈ ಥರ ನನ್ನ ಸಿಚುವೇಶನ್ನು. ಈಗ ತಗೊಳ್ಳೋಂಗಿಲ್ಲ, ಏನು ಮಾಡೋಂಗಿಲ್ಲ, ಸುಮ್ಮನೆ ಬಿಟ್ಟು ಹೋಗ್ಬೇಕು ಇದನ್ನು. ಈ ನನ್ನ ಮಕ್ಳಿಗೆ ಕಾಪಿ ರೈಟ್ ಬರೋ ಥರ ಮಾಡ್ತಿದ್ದಾರೆ ಮ್ಯೂಸಿಕ್ ಹಾಕಿ. ಜುಮ್ಮು ಯಪ್ಪ 30 ಇಟ್ಕೊಂಡು ಎರಡೂ ಹಿಂಗೆ ಎತ್ತದು. ಸ್ಟಿಫ್ ಇರಬೇಕು. ನಾವು ಸ್ಟಿಫ್ ಇಟ್ಕೊಂಡು ಹಿಂಗೆ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಇಲ್ಲೇ ಜಿಮ್ ಆಯಿತು, ಡೈಲಿ ಇಲ್ಲೇ ಬಂದು ವರ್ಕೌಟ್ ಮಾಡ್ಕೊಂಡು ಹೋಗೋ ಥರನೂ ಆಗುತ್ತೆ. ಗೈಸ್, ಫೈನಲಿ ಇದನ್ನು ತೊಗೊಳ್ತಿದ್ದೀನಿ. ಟೆಸ್ಟ್ ಮಾಡೋಣ ಯಾವ ಥರ ಸ್ಪೈಸಿನೆಸ್ ಇರುತ್ತೆ ಅನ್ನೋದು. ಇದನ್ನು ಮನೆಗೆ ಹೋಗಿ ಫೈನಲಿ ನಡ್ಕೊಂಡು ಮನೆಗೆ ಬಂದಿದ್ದೀನಿ. ಈಗ ನಮ್ಮ ಅಪ್ಪ ಅಮ್ಮ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋಕ್ಕೂ ಮುಂಚೆ ಇಲ್ಲ, ಅವ್ರು ಬಂದಮೇಲೆ ಮಾಡಿಬಿಡೋಣ. ನೂಡಲ್ಸ್ನ ಸ್ಟಾರ್ಟ್ ಮಾಡೋಣ. ಹೆಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೀರಿಯಸ್ಲಿ ಸ್ಪೈಸಿನೆಸ್ ಇರುತ್ತೋ ಇಲ್ವೋ ಒಂಚೂರು ಐಡಿಯಾ ಇಲ್ಲ ನಂಗೆ ಇದ್ರ ಬಗ್ಗೆ. ಓಕೆ ಗಾಯ್ಸ್, ಸ್ಪೈಸಿ ನೂಡಲ್ಸು ತಗೊಬಂದಿದ್ದೀನಲ್ಲ. ಈಗ ಮಾಡೋದು ಹೆಂಗಿದೆ ಇಲ್ಲಿ ನೋಡಿ. ಫಸ್ಟು ನೀರು ಹಾಕ್ಕೋಬೇಕು, ಆಮೇಲೆ ನೀರು ಬಿಸಿ ಮಾಡ್ಕೋಬೇಕು, ಆಮೇಲೆ ಇದು ಹಾಕ್ಕೋಬೇಕು, ನೂಡಲ್ಸ್ ಹಾಕ್ಕೋಬೇಕು, ಆಮೇಲೆ ನೀರನ್ನ ಡ್ರೈ ಆಗೋ ತನಕ ಬಿಡಬೇಕು, ಆಮೇಲೆ ಮಸಾಲೆ ಇರೋದನ್ನು ಮಿಕ್ಸ್ ಮಾಡಬೇಕು. ಅಷ್ಟೇ ಅಲ್ವಾ? ಓಕೆ, ಲೆಟ್ಸ್ ಗೋ, ಟ್ರೈ ಮಾಡೋಣ. ಸ್ಪೈಸಿ ನೂಡಲ್ಸ್, ಸ್ಪೈಸಿ ಎಷ್ಟು ಸ್ಪೈಸಿ ಇದೆ ಅಂತ ಗೊತ್ತಿಲ್ಲ. ಫಸ್ಟ್ ಏನು ಮಾಡ್ಬೇಕು, ನೀರು ಹಾಕ್ಕೊಡ್ಬೇಕಲ್ಲ, ಹಾಕೋಣ. ಇದೇನು ಈ ಕಲರ್ ಬರ್ತೀನಿ ನೀರು, ಬಿಸಿದಕ್ಕೆ ನೀರು ಆ ಥರ ಕಲರ್ ಬಂತು. ನಾನು ಇದೇನಕ್ಕೆ ವೈಟ್ ಆಗ್ಬಿಡ್ತಲ್ಲ ನೀರು ಅಂತ ಶಾಕ್ ಆಗೋಗ್ಬಿಟ್ಟೆ.
ಈ ಪೇಪರ್ ಇದೆ ಕವರ್ ಅರಿಯೋದೇ ಕಷ್ಟ. ಲೋಕಲ್ ಬಾಯ್ಸ್ ನಾವು, ಹಂಗಾಗಿ ಲೋಕಲ್ ಆಗಿ ಅರಿತೀವಿ. ಓ ಇಲ್ಲಿ ಎರಡೆರಡು ಇದಿದೆ ಇದರಲ್ಲಿ. ಒಂದು ಆಯಿಲ್ ಥರ ಏನೋ ಇದೆ, ಇನ್ನೊಂದು ಇದು ಇಲ್ಲೊಂದು ಮಸಾಲ ಅನ್ಸುತ್ತೆ, ಇದು ಆಯಿಲ್ ಅನ್ಸುತ್ತೆ. ಆ್ಯಕ್ಚುಲಿ ಏನಂತಾರೆ, ಉತ್ತರ ಕರ್ನಾಟಕದವರು ಚೆನ್ನಾಗಿ ಸ್ಪೈಸಿ ತಿಂತಾರಂತೆ. ಅವರು ತಿಂತಾರೆ, ಅವ್ರು ಸ್ಪೈಸಿ ಸಿಕ್ಕಾಪಟ್ಟೆ. ಅವರು ಮೆಣಸಿನ್ಕಾಯಿ ಎಲ್ಲ ಹಿಡ್ಕೊಂಡು ತಿಂತಾರೆ. ಬಟ್ ನಮಗೆ ಆ ಥರ ಸ್ಪೈಸಿನೆಲ್ಲ ತಿನ್ನೋಕ್ಕಾಗಲ್ಲ. ಬಟ್ ನಾವು ಮಲೆನಾಡಾಗಿರೋದ್ರಿಂದ ನಾವು ಸ್ಪೈಸಿನ ಸ್ವಲ್ಪ ಕಡಿಮೆ ಗಾಸಾಗಿ ತಿನ್ನೋಕ್ಕಾಗಲ್ಲ. ಬಾಯಿ ಕಣ್ಣು ಎಲ್ಲ ನೀರು ಮುದ್ಬಿಡುತ್ತೆ ನಮಗೆ. ಬನ್ನಿ ಇದನ್ನ ಹಾಕೋಣ ಒಳಗೆ. ಫುಲ್ ಕುದೀತದೆ ನೀರು. ಲೆಟ್ಸ್ ಗೋ. ಇದು ಹೆಂಗೆ ಹಾಕೋದು ಹೇಳಿ? ಫಾರಿನರ್ ಹಾಕ್ತಾರಲ್ಲ ಅಂತ ಆ ಥರ ಹಾಕೋಣ. ಬಿಸಿ ನೀರು ಅದಕ್ಕೆ. ಎಲ್ಲ ಇದಕ್ಕೊಂಚೂರು ನೀರನ್ನ ಮೇಲ್ ಹಾಕಿ ಬಿಸಿ ಮಾಡ್ತಾರೆ. ಬೇಯ್ಬೇಕು ಚೆನ್ನಾಗಿ ಇದನ್ನ ಥರ ಮಾಡಿ ಲೂಸ್ ಮಾಡಬೇಕು. ನೀರನ್ನೆಲ್ಲ ತೆಗ್ದಾಕಿದ್ದೀನಿ. ಈಗ ಇದನ್ನ ಆ್ಯಡ್ ಮಾಡೋಣ, ಈ ಆಯಿಲ್ನ. ಇದೇ ಮಸಾಲ ಗೈಸ್, ಇದೇ ಸ್ಪೈಸಿನೆಸ್ ಹೊಡಿಯುತ್ತೆ ಅನ್ಸುತ್ತೆ ಇದಕ್ಕೆ. ಕಂಪ್ಲೀಟಾಗಿ ಮಸಾಲ ಹಾಕ್ಬಿಡ್ತೀನಿ ನೋಡಿ. ಮಸಾಲ ಆಯಿತು. ಏನು ಮಾಡೋದು, ಚೆನ್ನಾಗಿ ಸ್ಪೈಸಿ ನೂಡಲ್ಸ್ ರೆಡಿ ಆಗ್ತಾಯಿದೆ. ವಿವಾಹ ಭೋಜನಮಿದು, ವಿಚಿತ್ರ ಭೋಜನಮಿದು. ಖಾರ ಸಿಕ್ಕಾಬಿಟ್ಟು ಹಂಗೆ ಅರ್ಧೋಗುತ್ತಡ್ರಿ. ಫೈನಲಿ ಸ್ಪೈಸಿ ನೂಡಲ್ಸ್ ಈಸ್ ರೆಡಿ ಟು ಹೀಟ್ ಗೈಸ್. ಲೆಟ್ಸ್ ಗೋ. ಏನು ಸ್ಪೈಸಿ ಇದೆ ಅಂತ ಟೆಸ್ಟೇ ಮಾಡಿಬಿಡೋಣ ಅದನ್ನ. ಓಕೆ, ಲೆಟ್ಸ್ ಟೇಸ್ಟ್ ದಿಸ್ ಗೈಸ್. ಸ್ಪೈಸಿನೆಸ್ ಇದನ್ನ ಟೇಸ್ಟ್ ಮಾಡೋದಕ್ಕೋಸ್ಕರ ಗೈಸ್ ಜೊತೆಗೆ ಸ್ವೀಟ್ಸ್ ತಂದು ಇಟ್ಕೊಂಡಿದ್ದೀನಿ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತೇಳಿ ಅದ್ರ ಜೊತೆಗೆ ನೀರು ಇಟ್ಕೊಬಂದು ಇಟ್ಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ ಸ್ಪೈಸಿಯೆಸ್ಟ್ ನೂಡಲ್ಸ್. ಫಸ್ಟ್ ಟೈಮ್ ತಿಂತಿರೋದು ಈ ನೂಡಲ್ಸ್. ಹೆಂಗಿರುತ್ತೋ ಗೊತ್ತಿಲ್ಲ. ಮಾಮೂಲಿ ಮ್ಯಾಗಿ ತಿಂತಿದ್ದೆ, ಇದನ್ನ ತಿಂದು ಎಷ್ಟು ಸ್ಪೈಸಿ ಇದೆ ಅಂತ ನೋಡೋಣ. ಲೈಟಾಗಿ ಸ್ಪೈಸಿ ಅನಿಸ್ತದೆ, ಅಷ್ಟೇನು ಸ್ಪೈಸಿ ಅನಿಸ್ತಲ್ಲ ನಂಗೆ. ಇದು ನಾರ್ಮಲ್ ಆಗಿದ್ದಂಗೆ ಅನಿಸ್ತದೆ. ಚೂರು ಲೈಟಾಗಿ ಸ್ವಲ್ಪ ಖಾರ ಆಗ್ದಂಗೆ ಫೀಲ್ ಆಗ್ತದೆ. ಬಟ್ ಟೇಸ್ಟ್ ವೈಸ್ ಸಾಕಾಗಿದೆ. ನೆಕ್ಸ್ಟ್ ಲೆವೆಲ್ ಟೇಸ್ಟು. ಸ್ಪೈಸಿನೆಸ್ ಸ್ವಲ್ಪ ತುಟಿಗೆ ಈಗೀಗ ಹೊಡಿತದೆ ಜಾಸ್ತಿ. ನೀರು ಕುಡಿಬಾರ್ದು, ಕಂಪ್ಲೀಟ್ ಆಗೋದಂಕ ಎರಡನ್ನೂ ತಿನ್ನಬಾರ್ದು, ಕುಡಿಬಾರ್ದು. ಬೇರೆಲ್ಲ ಮುಖಂಡು ನೂಡಲ್ಸ್ ಚೆನ್ನಾಗಿ ಬೆಂದಿದೆ. ಮಸಾಲೆ ಒಂದು ಚೆನ್ನಾಗಿದೆ, ಬಟ್ ಖಾರ ಮಾತ್ರ ಖರಾಬಾಗಿದೆ. ವಿಡಿಯೋ ಮಾಡ್ಬೇಕಾದ್ರೆ ಯಾರು ಬರೋ ತಲೆ ಗಿರ್ರ ಅಂತ ಇದೆ ಒಂದೇ ಸಕ್ರೆ. ಕಲೆ ಹಂಗೆ ಬಾಯಿ ತೊಲೋಗ್ತದೆ. ತಲೆ ಹಂಗೆ ಗಿರ 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 ಅನಿಸ್ತಿದೆ ಸಡನ್ನಾಗಿ ನೋಡ್ತಿದ್ರೆ. ಶೀತ ಆಯಿತು. ಶೀತ ಆಗ್ತಿದೆ ಲೈಟಾಗಿ. ಖಾರ ಆಗೋರು ತಿನ್ನಕ್ಕೆ ಹೋಗ್ಬಾರ್ದು ಬಾಯಲ್ಲ. ನೆಕ್ಸ್ಟು ತಲೆ ಹೆಂಗಾಗ್ತದೆ ಗಿರ 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 ಅಂತಿದೆ ಎಲ್ಲ ಒಳಗೆ. ಈ ಪೋಷನ್ ಹೆಂಗೆ ಅನಿಸ್ತದೆ ಗಿರ ಅಂತ ತಿರುಗ್ದಂಗೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ನಂಗಿದು. ಕಂಪ್ಲೀಟ್ ಫೈನಲಿ ಕಂಪ್ಲೀಟ್ ಆಗಿದೆ.
ಡವ್ ಮಾಡ್ತಿದ್ದೀನಿ ಅಂತ ಅನ್ಸ್ಬೋದು, ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಡವ್ ಮಾಡ್ತಿದ್ದೀನ ಏನು ರಿಯಲ್ ಆಗಂತ. ಗೈಸ್ ನೂಡಲ್ಸ್ ವೈಸು ಸಖತ್ತಾಗಿದೆ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಆರ್ಡಿನರಿ, ಅಲ್ಟಿಮೇಟ್, ಸೂಪರ್, ಮಾರ್ವಲೆಸ್ ಆಗಿದೆ ಟೇಸ್ಟು. ಬಟ್ ಏನಂದ್ರೆ ಸ್ಪೈಸಿನೆಸ್ ಸ್ವಲ್ಪ ಜಾಸ್ತಿ ಇದೆ, ಖಾರ ಟಚ್ ಆಗಿದ್ದಕ್ಕೆ ತುಟಿ ಎಲ್ಲ ಹಾಗೆ ಬರ್ನ್ ಆಗಿ ಹೋಗ್ತದೆ, ತಲೆ ಎಲ್ಲ ಈ ಪೋರ್ಷನ್ ಫುಲ್ಲು ಅದು ಹೇಳಕ್ ಆಗ್ತಾರ, ತಲೆ ಗಿರ್ರ ಅಂತ ತಿರುಗ್ದಂಗೆ ಆಗ್ತದೆ ನನಗೆ ಈಗ. ಎಸ್ಕೋ ಗೈಸ್ ಇಷ್ಟೇ ಇದ್ರು ಸ್ಪೈಸಿನೆಸ್ ತಡ್ರಿ, ಏನಾರು ಬೇಕು ಅನ್ಸದೆ ನನಗೆ. ಇಷ್ಟೇ ಇವತ್ತಿನ ವಿಡಿಯೋ. ಸ್ಪೈಸಿನೆಸ್ ತುಟಿಗೆಲ್ಲ ಹೊಡಿತಾ ಇದೆ ಲೈಟಾಗಿ, ಬಟ್ ತಿನ್ಬೇಕಾದ್ರೆ ಮಾತ್ರ ನೆಕ್ಸ್ಟು ಲೆವೆಲ್ಲು ಸ್ಪೈಸಿನೆಸ್ ಸಖತ್ತಾಗಿ ಹೊಡಿತಿತ್ತು ಮಾತ್ರ, ಸಖತ್ತಾಗಂದರೆ ಸಖತ್ ಖರಾಬಾಗಿ ಹೊಡಿತಿತ್ತು ಮಾತ್ರ ತಿನ್ಬೇಕಾರೆ. ಈಗ ಒಂದು ಸ್ವಲ್ಪ ಹೊತ್ತು 5 ನಿಮಿಷ ಆದಮೇಲೆ ಮತ್ತೆ ಹೋಗ್ಬಿಟ್ಟು ನಾರ್ಮಲ್ ಆಗಿಬಿಡುತ್ತೆ, ಅದೇನೂ ಆಗಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಪೈಸಿ ಇರಲ್ಲ ಅಂತ ಹೇಳಿದ್ದು ನನಗೆ, ಸರಿಯಾಗಿ ಸ್ಪೈಸಿ ತಿಂತೀವಿ ಅಂತ ಹೇಳಿದ್ದು ನೆನಪಾಗಿ ಹೋಗ್ಬಿಡ್ತು ತಿನ್ನೋ ಟೈಮಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.